ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರಿನ ಜನ ಚಳವಳಿ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಸಹೋದರಿ ನೇಹಾ ಹಾಗೂ ಸಹೋದರಿ ರುಕ್ಸಾನಾ ಬಾನು ಅವರ ಕೊಲೆಗಡುಕರಿಗೆ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆ ಸಭೆ ನಡೆಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಹಿರಿಯ ಲೇಖಕಿ, ಚಿಂತಕಿ ಬಾಹಾರಮ ಕುಮಾರಿ ಅವರು, ವಕೀಲರಾದ ಮಮತಾರವರು, ಇನ್ಸಾಫ್ ಸಂಘಟನೆಯ ರಫೀಕ್ ಪಾಷಾ, PUCL ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಕೆ ದೊರೆರಾಜು, ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಮಹಿಳಾ ಘಟಕ ಅಧ್ಯಕ್ಷರಾದಂತಹ ಶ್ರೀಮತಿ ಅನುಪಮ, CITUನ ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರಾದಂತಹ ತಾಜುದ್ದೀನ್ ಶರೀಫ್ ರವರು ಮಾತನಾಡಿದರು. ಈ ಪ್ರತಿಭಟನೆ ಸಭೆಯಲ್ಲಿ ಇಬ್ಬರ ಕೊಲೆಗಡುಕರನ್ನು ಶೀಘ್ರವಾಗಿ ಬಂಧಿಸುವಂತೆ ಹಾಗೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಕಲ್ಪನಾ, CITUನ NK ಸುಬ್ರಹ್ಮಣ್ಯ, ಯುವ ಮುಖಂಡರಾದಂತಹ ಉಮರ್ ಫಾರೂಕ್, CITUನ ಸುಜಿತ್ ನಾಯಕ್, ಫುಟ್ಪಾತ್ ವ್ಯಾಪಾರಿ ಸಂಘದ ನಗರ ಕಾರ್ಯದರ್ಶಿ ವಶೀಂ ಪಾಷಾ ಹಾಗೂ ಬೀದಿ ಬದಿ ಮಾರಾಟಗಾರ ಮುಖಂಡರಾದಂತಹ ರವಿಕುಮಾರ್, CITUನ ತುಮಕೂರು ತಾಲೂಕಿನ ಸಣ್ಣಮುಗಪ್ಪ, ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ದೀಪಿಕಾ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ANP ತುಮಕೂರು. ವಿರುದ್ಧ ನಮ್ಮ ತುಮಕೂರಿನ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ವತಿಯಿಂದ ಇದು ಒಂದು ಸಂತಾಪ ಸಭೆ ಹಮ್ಮಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮುಂಚೆ ಈ ಟಿವಿಗಳಲ್ಲಿ ಎಲ್ಲರ ಮನಸ್ಸಲ್ಲಿ ಬರೇ ಜಾತಿ ಹೆಸರೇನು ಇದಿರ್ತದೆ. ಆ ರಕ್ಷಾನಾಗೆ ಸುಟ್ಟಂಥ ಬೆಂಕಿಗೆ ಯಾವ ಜಾತಿ ಅಂತ ಗೊತ್ತಿರಲಿಲ್ಲ. ಅಯೋಗ್ಯ ಬೆಂಕಿ ಇದ್ದ ಆ ಮಹಿಳೆಯ ಜೀವ ಅಲ್ಲಿ ದಹನ ಆಯಿತು. ಅದೇ ರೀತಿ ಆ ನೇಹಾಗೆ ಕೊಂದಂಥ ಶೂರಿಗೆ ಆ ಜಾತಿ ಗೊತ್ತಿರಲಿಲ್ಲ. ಈ ಮನುಷ್ಯರು ಅವರಲ್ಲಿರುವಂತಹ ಒಂದು ಕೆಟ್ಟ ಮನಸ್ಸು ಇವರಿಗೆ ಈ ದಾರಿಗೆ ತಗೊಂಡ್ಬರ್ತಾ ಇದೆ. ಅದಕ್ಕೆ ವಿರುದ್ಧವಾಗಿ ನಮ್ಮ ಮೇಡಮ್ನವರು, ಮಹಿಳೆಯರು, ವಿಶೇಷವಾಗಿ ಇಲ್ಲಿ ಮಹಿಳೆಯರು ಹೇಳಿದಂತಹ ಮಾತುಗಳು, ನಮ್ಮ ಫ್ಯಾಮಿಲಿ ಯಾವ ಥರ ಅದಕ್ಕೆ ನಾವು ಸರಿಯಾಗಿ ಮಾಡ್ಕೋಬೇಕು, ಅದು ಮುಖ್ಯವಾಗಿದೆ. ನಂತರ ಈ ನಮ್ಮ ರಾಜ್ಯದಲ್ಲಿ ಜಾತಿ ನೋಡಿ ರಾಜಕೀಯ ಮಾಡ್ತಾ ಇದ್ದಾರೆ. ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ವಿಶೇಷವಾಗಿ ಇವಾಗ ಒಂದು ಮೀಡಿಯಾದವರು ಪ್ರಿನ್ಸಿಪಾಲ್ ಬಂದು ಅವ್ರು ಹೇಳ್ತಾರೆ, ಈ ಥರ ನಡೆದಿದೆ ಘಟನೆ, ಪೊಲೀಸ್ನವರು ಒಂದೇ ಗಂಟೆಯಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾನೆ ಅಂತ ಹೇಳಿದರೆ ಆ ಪ್ರಿನ್ಸಿಪಲ್ಗೆ ಮೀಡಿಯಾದವರು ಕೇಳ್ತಾರೆ, ಲವ್ ಜಾರ್ ಅಂತಲ್ಲ ಮೇಡಮ್ ಇದು ಅಂತ. ಇಂಥ ಪರಿಸ್ಥಿತಿ ನಮ್ಮ ಮೀಡಿಯಾದವ್ರದ್ದು. ಇವರಿಂದಾನೇ ನಮ್ಮ ರಾಜ್ಯ ಎಲ್ಲ ಹಾಳಾಗ್ತಾ ಇದೆ, ರಾಜ್ಯದಲ್ಲಿ ಬೆಂಕಿ ಹಿಗ್ತಾ ಇದ್ದಾರೆ. ಇಂಥವರ ವಿರುದ್ಧನೂ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಬೇಕು. ಇವರ BJPನವರ ಈ ಸತಿ ಪೆಟ್ರೋಲ್ ಬಾಂಡ್ ಆಗಲಿ ಇಂಥಾದಿ ಕೆಡತನ್ನು ಮುಚ್ಕೊಳ್ಳಲಿಕ್ಕೆ ಇದೊಂದು ಜಾಸ್ತಿ ಎತ್ತು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅಲ್ಲಿ ಹೋದಂತಹ ಯಾವುದೇ ಮಹಿಳೆ ಆಗಲಿ, ಯಾವುದೇ ಮಹಿಳೆಗೆ ತೊಂದರೆ ಆಗಲಿ, ಅದೆಲ್ಲರೂ ನಮ್ಮ ತಂಗಿಯರು, ನಮ್ಮ ಅಮ್ಮಂದಿರು, ಎಲ್ಲರ ಜೊತೆ ನಾವು ಇರ್ತೀವಿ. ಏನೇ ತೊಂದರೆ ಆಗಲಿ ಅದಕ್ಕೆ ನಾವೆಲ್ಲರಿಗೂ ಸಂತಾಪ ಸೂಚಿಸಬೇಕು. 4ನೇ ತಾರೀಕು ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಹಿಂದೆ ನಡೆದಂಥ ಘಟನೆ, ಅದೇ ಟೈಮಲ್ಲಿ ಮೇಡಮ್ನವರು ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮ ಹೋಗಿದ್ರು, ಅಲ್ಲಿಂದಾನೇ ಒಂದು ರಿಪೋರ್ಟ್ ಕೊಟ್ಟಿದ್ರು. ಇಲ್ಲಿ